ಫಸಲಿಗೆ ಬಂದ ಹಾಗೂ ಚಿಕ್ಕ ಚಿಕ್ಕ ಅಡಿಕೆ ಮರಗಳನ್ನ ಕತ್ತರಿಸಿ ನೀಚ ಕೃತ್ಯ. ಬೆಳೆಯನ್ನ ಕಳೆದುಕೊಂಡು ದಾರಿ ಕಾಣದೆ ಗೋಳಾಡ್ತಾ ಇರೋ ಅಕ್ಕ ತಮ್ಮ. ಹುಟ್ಟಿದಾಗ ಅಣ್ಣ ತಮ್ಮಂದಿರು, ಬೆಳಿತಾ ಬೆಳಿತಾ ದಾಯಾದಿಗಳು ಅನ್ನುವುದನ್ನ ಕೊನೆಗೂ ಸಾಬೀತು ಮಾಡಿ ದ್ವೇಷ ಬಗೆತಾರೋ ಅಣ್ಣ. ದೇವರ ಪೂಜೆ ಮಾಡ್ತಾ ಇದ್ರು, ಮತ್ತೊಬ್ಬರಿಗೆ ಕೇಡು ಮಾಡ್ತಾ ಇರೋ ಅರ್ಚಕ. ಇವೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ನಮ್ಮ ತುಮಕೂರು. ಶನಿ ಮಹಾತ್ಮ ದೇವಾಲಯದ ಅರ್ಚಕನಿಂದ ನೀಚ ಕೃತ್ಯ. ಫಸಲಿಗೆ ಬಂದಿದ್ದ ಚಿಕ್ಕ ಚಿಕ್ಕ ಅಡಿಕೆ ಗಿಡಗಳನ್ನ ನಾಶ. ಸ್ವಂತದವರ ಮೇಲೆಯೇ ಹಾಗೆ ಸಾಧಿಸ್ತಾ ಇರೋ ಅಣ್ಣ. ಜೀವನಕ್ಕೆ ಆಧಾರವಾಗಿದ್ದ ಬೆಳೆ ಕಳೆದುಕೊಂಡು ಕಣ್ಣೀರು. ಹುಟ್ಟಿದಾಗ ಅಣ್ಣ ತಮ್ಮಂದಿರು, ಬೆಳಿತಾ ಬೆಳಿತಾ ದಾಯಾದಿಗಳು ಅನ್ನುವುದನ್ನ ಇಲ್ಲೊಬ್ಬ ಕಿರಾತಕ ಅಣ್ಣ ನಿರೂಪಿಸಿ ತೋರಿಸಿದ್ದಾನೆ. ಮನೆಯ ಮೊದಲ ಮಗ ಮನೆಗೆ ಆಧಾರ. ಅವನು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಇಡೀ ಕುಟುಂಬ ಬೆಂಬಲವಾಗಿ ನಿಲ್ಲುತ್ತೆ. ಆದರೆ ಸ್ವಂತ ಅಣ್ಣನೇ ದ್ವೇಷದಿಂದ ಬಾಳಿದ್ರೆ ಹೇಗೆ ಅನ್ನುವಂತಾಗಿದೆ. ಹೇಳಿ ಕೇಳಿ ಅವರು ಶನಿ ಮಹಾತ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು. ಆದ್ರೆ ಪೂಜೆ ಮಾಡುವಾಗ ಮಾತ್ರ ಸರ್ವರಿಗೂ ಒಳಿತಾಗ್ಲಿ ಅಂತ ಪೂಜೆ ಮಾಡಿದ್ರೆ ಸಾಕೆ, ಅದರಂತೆ ನಡೆದುಕೊಳ್ಳುವುದು ಧರ್ಮವಲ್ಲವೇ? ಆದ್ರೆ ಈ ಅರ್ಚಕರು ದುರಾಸೆಗೆ ಬಿದ್ದು ಸ್ವಂತದವರನ್ನ ಕಣ್ಣೀರಿನಲ್ಲಿ ಮುಳುಗಿಸುತ್ತಿದ್ದಾರೆ. ಇಂತಹ ಕೃತ್ಯವನ್ನ ಮಾಡಿದವರು ತುಮಕೂರು ನಗರದ ಚಿಕ್ಕಪೇಟೆ ಗಾರ್ಡನ್ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಂಗಸ್ವಾಮಿ ಉರುಫ್ ರಾಜಣ್ಣ ಅಂತ. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ಅಮಾನಿಕೆರೆ ಸರ್ವೆ ನಂಬರ್ 282/6ರಲ್ಲಿ ಸುಮಾರು 7 ಎಕರೆ ಜಮೀನು ಪಿತ್ರಾರ್ಜಿತ ಆಸ್ತಿ ಅರ್ಚಕರಾದ ರಂಗಸ್ವಾಮಿ ಸೇರಿ 7 ಮಂದಿ ಸಹೋದರ ಸಹೋದರಿಯರಿಗೆ ಸೇರಲಿದ್ದು ಎಲ್ಲರಿಗೂ ಸಮವಾಗಿ ಹಂಚಿಕೆಯಾಗಿದೆ. ಈ ಬಗ್ಗೆ ಜಿಲ್ಲಾ ನ್ಯಾಯಾಲಯವೂ ಕೂಡ ಜಮೀನು ಎಲ್ಲರಿಗೂ ಸಮನಾಗಿ ಹಂಚಿಕೆಯಾಗಬೇಕೆಂದು ತೀರ್ಪು ನೀಡಿದೆ. ಆದರೆ ರಂಗಸ್ವಾಮಿ ತಮ್ಮ ಸಹೋದರರಿಗೆ ಆಸ್ತಿ ಪಾಲು ನೀಡದೆ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ಅನಿಲ್ ಕುಮಾರ್, ಲಕ್ಷ್ಮಿ, ಉಮಾ, ಗಂಗರತ್ನ ಎಂಬುವವರು ಆರೋಪ ಮಾಡುತ್ತಿದ್ದಾರೆ. ಇವರು 7 ಎಕರೆ ಜಮೀನಿನಲ್ಲಿ 30 ಗುಂಟೆಯಲ್ಲಿ ಅಡಿಕೆ ಗಿಡಗಳನ್ನ ನೆಟ್ಟಿದ್ದು, ಉಳಿದ ಜಮೀನಿನಲ್ಲಿ ಶನಿ ದೇವರ ದೇವಸ್ಥಾನ ಹಾಗೂ ಗದ್ದೆಯನ್ನ ಮಾಡಿಕೊಂಡು ಬರಲಾಗಿದೆ. ಲಕ್ಷ್ಮಿ ಎಂಬ ಸಹೋದರಿ ಹಾಗೂ ಸಹೋದರ ಅನಿಲ್ ಸೇರಿ ಅಡಿಕೆ ಗಿಡಗಳನ್ನ ಇಟ್ಕೊಂಡಿದ್ರು. ಆದರೆ ಏಕಾಏಕಿಯಾಗಿ ಸುಮಾರು 300ರಿಂದ 400 ಅಡಿಕೆ ಗಿಡಗಳನ್ನ ನಾಶ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಜಮೀನು ಸಂಬಂಧ ವಿಚಾರಣೆ ನಡೆಸ್ತಾ ಇದ್ರೂ ಕೂಡ ಬೆಳೆ ನಾಶ ಮಾಡಲಾಗಿದ್ದು, ಲಕ್ಷ್ಮಿ ಹಾಗೂ ಅರುಣ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಫಸಲಿಗೆ ಬಂದ ಅಡಿಕೆ ಗಿಡ ಸೇರಿ ಚಿಕ್ಕ ಚಿಕ್ಕ ಅಡಿಕೆ ಗಿಡಗಳು ನಾಶವಾಗಿದ್ದಕ್ಕೆ ಲಕ್ಷ್ಮಿ ಕಣ್ಣೀರ್ ಹಾಕ್ತಿದ್ದಾರೆ. ಇದನ್ನ ಕೇಳಲು ಹೋದ್ರೆ ಚೆಚ್ಚಿ ಸಾಯಿಸ್ಬಿಡ್ತೀನಿ ಅಂತ ನಮ್ಮನೆ ಹೆದರಿಸ್ತಾನೆ ಎಂದು ಸಹೋದರಿ ಲಕ್ಷ್ಮಿ ಅಳಲನ್ನ ತೋಡ್ಕೊಂಡಿದ್ದಾರೆ. 82ರಲ್ಲಿ 82/6ರಲ್ಲಿ ಈ ಅಡಿಕೆ ಗಿಡ ಎಲ್ಲ ನೆಟ್ಟಿದ್ವಿ. ಒಟ್ಟು ಕುಟುಂಬದಲ್ಲಿದ್ದಾಗ ಅದನ್ನೆಲ್ಲ ಕಡಿದು ನಾಶ ಮಾಡಿದ್ದಾರೆ. ನಮ್ಮ ಕೋರ್ಟಲ್ಲಿದ್ದರೂ ಕೂಡ ಕೇರ್ ಮಾಡ್ದಲ್ಲೇ ಕೇಳಕ್ಕೆ ಹೋದರೆ ನೀವು ಯಾರೋ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಇವರು ಆಳುಗಳು, ನಮ್ಮ ಅಣ್ಣನೂ ಅವ್ರ ಮಕ್ಕಳು ಆಳುಗಳು ಎಲ್ಲ ಸೇರಿ ಕಡ್ದಿದ್ದಾರೆ. ನಮ್ಮ ಜೀವನಕ್ಕೆ ಏನೋ ಉಪಯೋಗ ಆಗ್ತದೆ ಅಂತ ಮಾಡಿದ್ರೆ ಮೊದಲಾಗೆ ಕೋರ್ಟಲ್ಲಿ ಡಿಸೈಡ್ ಆಗಿದ್ರು ಕೂಡ ಇವರು ದೌರ್ಜನ್ಯ ಮಾಡಿ ಕಡಿದು ಹಾಳು ಮಾಡಿದ್ದಾರೆ. ನಮ್ಮ ಜೀವನಕ್ಕೆ ಮುಂದೆ ಕೋರ್ಟಲ್ಲಿ ನಡೀತಾ ಇರೋದು ನಮ್ಮ ಜೀವನಕ್ಕೆ ಏನು ಮಾಡಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಕೇಳಕ್ಕೆ ಹೋದರೆ ನಿಮ್ಮನ್ನೀಗ ಚೆಚ್ಚಾಕ್ತೀನಿ ಅಂತಾರೆ. 350 ಮರ ಕಡಿದಿದ್ದಾರೆ. ಎಲ್ಲ ಕಡಿದು ಸಸಿಗಳನ್ನೆಲ್ಲ ಕಿತ್ತಾಕಿ ಫಸಲಿಗೆ ಬಂದಿರೋ ನಾಶ ಮಾಡಿಬಿಟ್ರು. ನಮ್ಮ ಜೀವನಕ್ಕೆ ಮುಂದೆ ಗತಿ ಏನು ಅನ್ನೋದೇ ಗೊತ್ತಿಲ್ಲ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವರು ಕಂಪ್ಲೇಂಟೇ ತಗೊಳ್ಳಲ್ಲ, ಅವರೇ ನಮ್ಮನ್ನೇ ಬೈದು ಕಳಿಸ್ತಾರೆ. ಏನು ಮಾಡಬೇಕೋ ಏನೋ, ಇದು ಹಾಳಾಗೈತೆ. ಆಸ್ತಿ ವಿವಾದ ಏನಿತ್ತು ಅಂದರೆ ನಮಗೆ ಭಾಗ ಕೊಟ್ಟಿರಲಿಲ್ಲ. ಒಟ್ಟು ಕುಟುಂಬದ ಆಸ್ತಿ ಇದು, ಭಾಗ ಕೊಟ್ಟಿರಲಿಲ್ಲ. ನಾವು 7 ಜನ ಮಕ್ಕಳು. ನಮ್ಮ ತಂದೆಗೆ ಗಂಗಣ್ಣವ್ರಿಗೆ 7 ಜನ ಮಕ್ಕಳು. ಮೊದಲನೇವರು ರಂಗಸ್ವಾಮಿ, ಎರಡನೇವರು ನಾನು. ಮೊದಲನೇವರು ಮಂಜುಳಾ, ಎರಡನೇವರು ರಂಗಸ್ವಾಮಿ, ಮೂರನೇವಳು ಲಕ್ಷ್ಮಿ, ನಾಲ್ಕನೇವನು ಗೂಳಯ್ಯ, 5ನೇವಳು ಉಮಾ, 6ನೇವಳು ಗಂಗರತ್ನ, 7ನೇವನು ಅನಿಲ್ ಕುಮಾರ್ TG. ಅವರು ಇಷ್ಟು ಜನ ಎಲ್ಲ ಒಟ್ಟು ಕುಟುಂಬದಲ್ಲೇ ಇದ್ದ ಆಸ್ತಿ ಇದು. ಅದನ್ನು ಕೇಳೋಕೆ ಹೋದರೆ ನಮಗೆ ಬಾಯಿ ಬಂದಂಗೆ ಅಂತಾರೆ.
ನಮ್ಮ ಅಣ್ಣನೇ ಹಂಗೆ ಮಾಡಿರೋದು. ಅಡಿಕೆ ಬೆಳೆ ನಾಶವಾಗಿರೋದಕ್ಕೆ ಸಹೋದರ ಅರುಣ್ ಕೂಡ ಕಣ್ಣೀರ್ ಹಾಕ್ತಾ ಇದ್ದು, ಆಸ್ತಿಯಲ್ಲಿ ಪಾಲು ಕೇಳಲು ಹೋದ್ರೆ ರೌಡಿಗಳನ್ನ ಬಿಟ್ಟು ಹೊಡಿಸ್ತೇನೆ ಅಂತ ಹೆದರಿಸ್ತಾರೆ. ಅಲ್ಲದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರೆ ಅವರು ಕೂಡ ಇವರ ಜೊತೆ ಶಾಮೀಲಾಗಿ ನಮ್ಮನ್ನ ಹೆದರಿಸ್ತಾರೆ ಎಂದು ಅರುಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್, ನಮ್ಮ ತಂದೆಗೆ ಗಂಗಣ್ಣವ್ರಿಗೆ ನಾವು 7 ಜನ ಮಕ್ಕಳು. ನಾವು 7 ಜನ ಮಕ್ಕಳಲ್ಲಿ ಪೂಜೆ ನಮ್ಮ ಅಣ್ಣವರು ರಾಜಣ್ಣವರು ಹಿಂಗೆ ಅಡಿಕೆ ಗಿಡ ಎಲ್ಲ ಕಡ್ದು ಈ ಥರ ಮಾಡಿದ್ದಾರೆ. ನಾವು ಭಾಗ ಕೇಳೋಕೆ ಹೋದರೆ ನಿನ್ಗೇನು ಕೊಡ್ಬೇಕು ಭಾಗ ಅಂತ ಬೈತಾರೆ. ಈಗ ಅಡಿಕೆ ಗಿಡ ಕೇಳೋಕೆ ಕತ್ಸೋಕೆ ಹೋಗಿದ್ರು. ಅವಾಗ ಕತ್ತಿಸ್ಬೇಡ ಅಂದು ಅದೇನು ಮಾಡ್ಕೊಂತ ಮಾಡಕ್ಕೆ ಹೋಗಲ್ಲ ಅಂತ ಅಂದರು ನಮ್ಮ ಅಣ್ಣವರು. ನಮಗೆ ಭಾಗನೂ ಕೊಡಲ್ಲ, ಏನಿಲ್ಲ, ಹಂಗೆ ಮಾಡ್ತಾವ್ರು ಇವರು. ಪೊಲೀಸ್ನವ್ರು ಬಂದು ನಮಗೆ ರೋಪ್ ಹಾಕ್ತಾರೆ. ಮಾದೇವಪ್ಪನವರು ಆಮೇಲೆ ಒಂದು 250 ಅಡಿಕೆ ಮರ ಅವೆ. 250 ಅಡಿಕೆ ಮರ, ಸೊಸಿ ಬೇರೆ ಒಂದು 400 ಅಡಿಕೆ ಮರ ಅವೆ. ಎಲ್ಲ ಫಸಲು ಬರ್ತಾ ಇದ್ದೋ ಇವ್ರು ಕಡ್ದ್ಬಿಟ್ಟು ಹಂಗೆ ಮಾಡೋರು. ಫಸಲು ಎಲ್ಲ ಅವರೇ ಅನುಭವಿಸ್ತಾ ಇರೋದು, ನಮ್ಗೇನು ಕೊಟ್ಟಿಲ್ಲ. ಎಲ್ಲ ಅವ್ರ ಮಕ್ಕಳು ಅವ್ರ ಮನೆಯವರು ಅವರೇ ಅನುಭವಿಸ್ತಾ ಇರೋದು. ನಮಗೇನು ಕೇಳೋಕೆ ಹೋದ್ರೆ ನಮಗೇನು ನೀನೇನು ಮಾಡ್ಕೊಂತ ಮಾಡಕ್ಕೆ ಹೋಗಲ್ಲ ಅಂತ ಅಂತಾರೆ. ನಾವು ಕೇಳಿ ಪಾಲು ಬರಬೇಕು ಅದು ಕೇಳಿರಿ ಆ ಥರ ಹೇಳ್ತಾರೆ. ನೀನೇನು ತಿರ್ಕೊಂತ ತಿರ್ಕೋಗು, ನಾನು ನೋಡ್ತೀನಿ ಅಂತ ಅಂತಾರೆ ನಮ್ಮ ಅಣ್ಣವರು ರಾಜಣ್ಣವರು. ನೀವು ಕೇಳಿ ಇದು ಏನು ಕೋರ್ಟಲ್ಲಿ ಇತ್ತು, ಕೋರ್ಟಲ್ಲೆಲ್ಲ ಈಕ್ವಲ್ ಟು ಶೇರ್ ಆಗಿದೆ ಅಂತೆ, 7 ಭಾಗ ಆಗಿದೆ ಅಂತೆ. ಅದರಲ್ಲಿ ಒಬ್ರು ತೀರಾಗೋರೆ ಮಂಜಮ್ಮ ಅಂತ. ಇನ್ನು 6 ಭಾಗ ಆಗಬೇಕು. 6 ಭಾಗಕ್ಕೆ ಇವರು ಕೋರ್ಟಲ್ಲಿ ಆಗಿದ್ರು ನಮಗೆ ಕೊಡ್ತಾ ಇಲ್ಲ ಭಾಗನ. ಇವರೇ ಅನುಭವಿಸ್ತಾವ್ರೆ, ದೇವಸ್ಥಾನ ಇವರೇ ಅನುಭವಿಸ್ತಾವ್ರೆ. ಅಲ್ಲೇನು ನಾವು ಮನೆಗೆ ಹೋದ್ರು ಸರ್ ಎಲ್ಲ ಒಂದು 7 ಎಕರೆ ಇದೆ. ಏನೇನೈತಿ 7 ಎಕರೆಯಲ್ಲಿ? 7 ಎಕರೆ 30 ಕುಂಟೆಗೆ ಅಡಿಕೆ ಗಿಡ ಅವೆ. ಇನ್ನು ಮಿಕ್ಕಿದ್ದು ಗದ್ದೆ ಐತೆ. ಆಮೇಲೆ ಇನ್ನೇನೈತೆ? ಆಮೇಲೆ ಇಲ್ಲಿ ನವಗ್ರಹ ದೇವಸ್ಥಾನ ಕಟ್ಸ್ಕೊಂಡವ್ರೆ. ಆಮೇಲೆ ದೇವಸ್ಥಾನ ಇದು ಶನಿದೇವ್ರ ದೇವಸ್ಥಾನ ಕಟ್ಸ್ಕೊಂಡವ್ರೆ. ಇದೆಲ್ಲ ಒಟ್ಟು ಕುಟುಂಬದ ಆಸ್ತಿ. ನಮಗೇನು ಪಾಲಾಗೆ ಬಿಡ್ತಾ ಇಲ್ಲ ಅವರು. ಅವ್ರು ದುಡ್ಡಿರೋದಕ್ಕೆ ಅದೇನ್ ಮಾಡ್ಕೊಂತೀರಿ ಮಾಡ್ಕೊ ಹೋಗ್ರಿ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದೇನೇ ಆಗ್ಲಿ, ಆಸ್ತಿ ಪಾಲಾದ್ರೂ ಕೂಡ ಯಾರಿಗೂ ಕೊಡದೆ ವಂಚನೆ ಮಾಡ್ತಾ ಇದ್ದು ಬೆಳೆಯನ್ನ ನಾಶ ಮಾಡಿ ತಮ್ಮ ನೀಚ ಬುದ್ಧಿಯನ್ನ ತೋರಿಸ್ತಿದ್ದಾರೆ. ಪಾಪದ ಕೆಲಸ ಮಾಡಿ ದೇವರಿಗೆ ಪೂಜೆ ಮಾಡಿದ್ರೆ ದೇವರು ಫಲ ಕೊಟ್ಟನೆ. ಧರ್ಮ ಇದ್ದ ಕಡೆ ಎಂದಿಗೂ ದೇವರು ಇರ್ತಾನೆ ಅನ್ನೋ ಮಾತು ನಿಜ ಆಗತ್ತಾ? ಅನ್ಯಾಯ ಮಾಡ್ತಾ ಇರೋ ಅರ್ಚಕನಿಗೆ ಶಿಕ್ಷೆ ಆಗುತ್ತಾ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.